ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿಗರು ಈಗ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ ಮುಖಂಡರ ವಿರುದ್ಧ ದೂರು ಕೊಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಹೋರಾಟ ರಾಜ್ಯಪಾಲರ ವಿರುದ್ಧ ನಡೆಸ್ತಾ ಇದ್ರೆ, ಈ ಕಡೆ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಮುಖಂಡರುಗಳ ಮೇಲೆ ದೂರು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರನ್ನು ಅವಾಚ್ಯವಾಗಿ ಬೈದಿದ್ದಾರೆ, ನಿಂದಿಸಿದ್ದಾರೆ ಅಂತ ಮುಖ್ಯಮಂತ್ರಿಗಳ ತನಿಖೆಗೆ ನೀಡಿರುವ ಗವರ್ನರ್ಗೆ ಕೈ ನಾಯಕರು ಕೈ ಕಾರ್ಯಕರ್ತರು ನಿಂದಿಸಿದ್ದಾರೆ ಅಂತ ದೂರು ಕೊಡೋದಕ್ಕೆ ಬಿಜೆಪಿಯ ದಲಿತ ನಾಯಕರು ಮುಂದಾಗಿದ್ದಾರೆ. ಸಂಸದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಈ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ಒಂದ್ ಕಡೆ ಮಂಗಳೂರಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಬರುತ್ತೆ ಅಂತ ಹೇಳೋದು, ಇನ್ನೊಂದು ಕಡೆ ರಾಜ್ಯಪಾಲರನ್ನ ಬೇರೆ ರೀತಿಯ ಕಟುವಾದ ಪದಗಳಿಂದ ಖಂಡಿಸೋದು, ಅದನ್ನೆಲ್ಲ ಬಿಜೆಪಿ ಈಗ ದೂರು ರೂಪದಲ್ಲಿ ಸಲ್ಲಿಕೆ ಮಾಡೋದಕ್ಕೆ ಹೊರಟಿದೆ. ಗೋವಿಂದ ಕಾರಜೋಳ ಮಾತನಾಡಿದ್ದಾರೆ. ಅನ್ನೋದು ಇದೆ. ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಅದ. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ರಾಜ್ಯಪಾಲರು ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನದ ಕಸ್ಟೋಡಿಯನ್ನವರು, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದರೆ ಅವ್ರನ್ನ ನೀವು ಗವರ್ನರ್ ಅವರಿಗೆ ಈ ರೀತಿ ಮೂಡಾದಲ್ಲಿ ದಂಧೆ ನಡೆದಿದೆ, ಲೂಟಿ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದನ್ನ ಆಧರಿಸಿ ಇದು ನಡೆದಿದೆಯಾ ಇಲ್ವಾ, ನಿಮ್ಮ ಸಮಜಾಯಿಸಿ ಏನು ಅಂತಕ್ಕಂಥ ನೋಟಿಸ್ ಅನ್ನ ಗವರ್ನರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ. ಕೊಟ್ಟು ಸುಮಾರು 10-15 ದಿವಸಗಳಾಗ್ತದೆ. ಆ ನಂತರ ಪ್ರಾಸಿಕ್ಯೂಷನ್ಗೆ ಕೂಡ ಅದನ್ನ ನೀಡ್ತಾರೆ 15 ದಿವಸಗಳಾದ್ಮೇಲೆ.